ನಮಸ್ಕಾರ. ನಿನ್ನೆ ರಾತ್ರಿ ಉಳ್ಳಾಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿತ್ತು. ಈ ಘಟನೆ ಸಂಬಂಧಪಟ್ಟ ಮಧ್ಯರಾತ್ರಿ ಸುಮಾರು 1:15ಗೆ 112 ಮೇಲೆ ಒಂದು ಕರೆ ಬರ್ತದೆ. 112 ಕರೆ ಪ್ರಕಾರ ಒಂದು ಹುಡುಗಿ ಅಲ್ಲಿ ಹಿಂದಿ ಮಾತಾಡ್ತಾ ಇದ್ದಾರೆ ಮತ್ತು ಅವಳು ಕೂಗಾಡ್ತಾ ಇದ್ದಾರೆ ಮತ್ತು ಅವ್ರ ಮೇಲೆ ಯಾರೋ ಹಲ್ಲೆ ಮಾಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಇತ್ತು. ಇಮಿಡಿಯೇಟ್ಲಿ ನಮ್ಮ ಹೊಯ್ಸಳ ವೆಹಿಕಲ್ ಅಲ್ಲಿಗೆ ಹೋಗಿ ಆ ಹುಡುಗಿಗೆ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬರ್ತಾರೆ. ಪೊಲೀಸ್ ಸ್ಟೇಷನ್ ನಲ್ಲಿ ಅವಳದು ಕಂಡೀಷನ್ ಇಂಟಾಕ್ಸಿಕೇಟಿಂಗ್ ಇತ್ತು ಮತ್ತು ಅವ್ಳು ಮಾತಾಡೋ ಪರಿಸ್ಥಿತಿ ಇರಲಿಲ್ಲ. ಸೊ ಇಮಿಡಿಯೇಟ್ಲಿ ಅವಳಿಗೆ ಹಾಸ್ಪಿಟಲ್ ಶಿಫ್ಟ್ ಮಾಡ್ತಾರೆ. ಏನಪ್ಪ ಹಾಸ್ಪಿಟಲ್ ಶಿಫ್ಟ್ ಮಾಡಿ ಅವಳಿಗೆ ಟ್ರೀಟ್ಮೆಂಟ್ ಅಲ್ಲಿ ಕೊಡ್ತಾರೆ. ಸೊ ಆ ಸಮಯದ ನಂತರ ಬೆಳಿಗ್ಗೆ ಅವಳು ನಮ್ಗೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಆ ಸ್ಟೇಟ್ಮೆಂಟ್ ಪ್ರಕಾರ ನಿನ್ನೆ ರಾತ್ರಿ ಅವಳಿಗೆ ಯಾರು ಡ್ರಿಂಕ್ಸ್ ಅನ್ನ ಕೊಡಿಸಿದ್ರು. ಡ್ರಿಂಕ್ಸ್ ಆದ ನಂತರ ಅವಳಿಗೆ ಪ್ರಜ್ಞೆ ಇರ್ಲಿಲ್ಲ ಮತ್ತು ಮಿಡ್ ನೈಟ್ ಪ್ರಜ್ಞೆ ಬಂದ ನಂತರ ಆ ಕಾರಲ್ಲಿ 3 ಜನ ಇದ್ರು ಅಂಡ್ ಅವಳು ಅಂಡರ್ ಗಾರ್ಮೆಂಟ್ಸ್ ಇರ್ಲಿಲ್ಲ. ನಂತರ ಅವಳು ಕೂಗಾಡೋದು ಸ್ಟಾರ್ಟ್ ಮಾಡುವಾಗ ಅವಳಿಗೆ ಅಲ್ಲಿ ಬಿಟ್ಟು ಅವರು ಓಡಿ ಹೋಗಿದ್ದಾರೆ. ನಂತರ ಅವಳು ಅಲ್ಲಿ ನೇಬರ್ಸ್ಗೆ ಅಪ್ರೋಚ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಮತ್ತು ಈ ರೀತಿ ಅಪ್ರೋಚ್ ಆಗಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಅವಳದು ಒಂದು ಸ್ಟೇಟ್ಮೆಂಟ್ ಆಧಾರ ಮೇಲೆ ಉಳ್ಳಾಲ್ ಸ್ಟೇಷನ್ ಅಲ್ಲಿ ಕ್ರೈಮ್ ನಂಬರ್ 51/25 ರೇಪ್ ಮಲ್ಟಿಪಲ್ ಸೆಕ್ಷನ್ಸ್ ನಾವು ಕೇಸ್ ದಾಖಲು ಮಾಡಿದ್ವಿ. ನಂತರ ಆ ಹುಡುಗಿದು ಪ್ರಾರಂಭಿಕ ಮಾಹಿತಿ ಪ್ರಕಾರ ನಿನ್ನೆ ಬೆಳಿಗ್ಗೆ ಅವರು ತಮ್ಮ ಅಸೋಸಿಯೇಟ್ ಜೊತೆಗೆ ಕೇರಳದಿಂದ ಮಂಗಳೂರಿಗೆ ಒಂದು ಕೆಲಸದ ಸರ್ಚ್ ಮಾಡ್ಲಿಕ್ಕೆ ಬಂದಿದ್ರು. ಅವಳು ಈಗ ಸದ್ಯಕ್ಕೆ ಅವಳು ಕೂಚ್ ಬಿಹಾರ್ ವೆಸ್ಟ್ ಬೆಂಗಾಲ್ ಅವಳದು. ಬಟ್ 2-3 ವರ್ಷದಿಂದ ಕೇರಳದಲ್ಲಿ ಒಂದು ಪ್ಲೈವುಡ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಇಲ್ಲಿ ಒಂದು ಬೇರೆ ಕಂಪನಿಯಲ್ಲಿ ಒಂದು ಜಾಬ್ ಅಪಾರ್ಚುನಿಟಿ ಅಂತ ಕೇಳಿ ತಮ್ಮ ಅಸೋಸಿಯೇಟ್ ಜೊತೆಗೆ ಇಲ್ಲಿ ಬಂದಿದ್ರು. ನಂತರ ಅಸೋಸಿಯೇಟ್ ಜೊತೆಗೆ ಸ್ವಲ್ಪ ಜಗಳ ಆಯ್ತು. ಜಗಳ ಸಮಯದಲ್ಲಿ ಅವನ ಅಸೋಸಿಯೇಟ್ ಇವ್ರದ್ದು ಮೊಬೈಲ್ ಡ್ಯಾಮೇಜ್ ಮಾಡಿದ್ದಾರೆ. ನಂತರ ಅವ್ರಿಗೆ ಬಿಟ್ಟು ಅಲ್ಲಿಂದ ಹೋಗಿದ್ರು ಅವರು. ಸೊ ಅವಾಗ ತಮ್ಮ ಮೊಬೈಲ್ ರಿಪೇರ್ ಮಾಡ್ಲಿಕ್ಕೆ ಮತ್ತು ಅವರು ಒಂದು ಆಟೋ ಡ್ರೈವರ್ಗೆ ಹಿಡಿದು ಅಂಡ್ ಆಟೋ ಡ್ರೈವರ್ ಮುಖಾಂತರ ಒಂದು ಮೊಬೈಲ್ ರಿಪೇರ್ ಶಾಪ್ಗೆ ಹೋಗಿದ್ರು. ಮೊಬೈಲ್ ರಿಪೇರ್ ಶಾಪ್ಗೆ ಹೋಗಿ ಅಲ್ಲಿ ಆ ಮಧ್ಯದಲ್ಲಿ ಆಟೋ ಡ್ರೈವರ್ ಜೊತೆಗೆ ಒಂದು ಫ್ರೆಂಡ್ಶಿಪ್ ಆಯ್ತು ಅಂಡ್ ಸುಮಾರು ಒಂದು 5-6 ತಾಸು ಅವರು ಮೊಬೈಲ್ ರಿಪೇರ್ ಮಾಡುವಾಗ ಜೊತೆಗಿತ್ತು. ಅಂಡ್ ಮಧ್ಯದಲ್ಲಿ ರಿಪೇರ್ಗೆ ಹಣ ಕೂಡ ಅವ್ರ ಮದರ್ ವೆಸ್ಟ್ ಬೆಂಗಾಲ್ ಇಂದ ಆಟೋ ಡ್ರೈವರ್ ಕಳಿಸಿದ್ದಾರೆ. ಈ ರೀತಿ ರಿಲೇಶನ್ಶಿಪ್ ಡೆವಲಪ್ ಆಯ್ತು. ಮಧ್ಯದಲ್ಲಿ ಈ ಹುಡುಗಿ ಹೇಳ್ತಾರೆ, ನಾನು ರಾತ್ರಿ ವೆಸ್ಟ್ ಬೆಂಗಾಲ್ಗೆ ಟ್ರೈನ್ ಮುಖಾಂತರ ಹೋಗ್ತೀನಿ ಅಂತ. ಸೊ ರಾತ್ರಿ ಸ್ಟೇಟ್ಮೆಂಟ್ ಪ್ರಕಾರ 8:15ಗೆ ಮೊಬೈಲ್ ರಿಪೇರ್ ಆದ ನಂತರ ರೈಲ್ವೆ ಸ್ಟೇಷನ್ ಕಡೆ ಕರ್ಕೊಂಡು ಹೋಗ್ತಾರೆ, ಕಂಚನಾಡಿ ರೈಲ್ವೆ ಸ್ಟೇಷನ್ ಕಡೆ. ಸೊ ನಂತರ ಅಲ್ಲಿ ಇಬ್ರು ಫ್ರೆಂಡ್ಸ್ ಅಲ್ಲಿ ಜಾಯಿನ್ ಮಾಡ್ತಾರೆ. ನಂತರ ಅಲ್ಲಿ ಕುಡಿಯುವಾಗ ದೆನ್ ದೇ ಗೋ ರೈಲ್ವೆ ಸ್ಟೇಷನ್ಗೆ ಹೋಗೋದು ಅವರು ಹೋಗ್ಲಿಲ್ಲ, ಬೇರೆ ಕಡೆ ಫ್ರೆಂಡ್ಸ್ ಜೊತೆಗೆ ಹೋಗ್ತಾರೆ. ನಂತರ ಅವಳಿಗೆ ಪ್ರಜ್ಞೆ ಇರ್ಲಿಲ್ಲ. ಸೊ ಮಿಡ್ ನೈಟ್ ಪ್ರಜ್ಞೆ ಬಂದ ನಂತರ ಅವಳು ಈ ರೀತಿ ನನ್ನ ಜೊತೆ ಆಗಿದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವತ್ತು ಮಧ್ಯಾಹ್ನದಿಂದ ಸ್ವಲ್ಪ ತನಿಖೆ ಮಾಡಿ ಯಾರು ಆಟೋ ಡ್ರೈವರ್ ಅವ್ರಿಗೆ ಕರ್ಕೊಂಡು ಹೋಗಿದ್ರು, ಹೇಗೆ ಯಾವ ರೂಟಿಂದ ಕರ್ಕೊಂಡು ಹೋಗಿದ್ರು ಎಲ್ಲ ತನಿಖೆ ಮಾಡಿ ನಾವು ಈ ಕೇಸ್ದು 3 ಸಸ್ಪೆಕ್ಟ್ಸ್ಗೆ ಐಡೆಂಟಿಫೈ ಮಾಡಿದ್ದೀವಿ. ಒಬ್ಬ ಸಸ್ಪೆಕ್ಟ್ ಆಟೋ ಡ್ರೈವರ್, ಅವ್ರ ಹೆಸರು ಪ್ರಭುರಾಜ್, 38 ವರ್ಷ. ಇವರು ಈಗ ಮುಲ್ಕಿಯಲ್ಲಿ ವಾಸ ಮಾಡ್ತಾರೆ ಮತ್ತು ಸುಮಾರು ಒಂದು 10 ವರ್ಷಕ್ಕಿಂತ ಹೆಚ್ಚು ಪೀರಿಯಡ್ ಇಂದ ಆಟೋ ಡ್ರೈವಿಂಗ್ ಕೆಲಸ ಮಾಡ್ತಾರೆ ಸಿಟಿ ಭಾಗದಲ್ಲಿ. ಸೊ ನಿನ್ನೆ ಮಧ್ಯಾಹ್ನ 2:15ಗೆ ಈ ಆಟೋ ಡ್ರೈವರ್ ಅವಳಿಗೆ ಪಿಕಪ್ ಮಾಡಿ ಮೊಬೈಲ್ ಶಾಪಿಗೆ ಕರ್ಕೊಂಡು ಹೋದ್ರು ಮತ್ತು ಅವ್ರ ಜೊತೆಗೆ ಫುಲ್ ಡೇ ಸ್ಪೆಂಡ್ ಮಾಡಿದ್ದಾರೆ. ನಂತರ ಪ್ರಭುರಾಜ್ ತಮ್ಮ ಫ್ರೆಂಡ್ ಮಿಥುನ್ಗೆ ಕರೀತಾರೆ. ಮಿಥುನ್ ಇಸ್ ಇನ್ ಹಿಸ್ 30s, ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾರೆ. ಕುಂಪಲಾ ಅಲ್ಲಿ ಅವನು ವಾಸ ಮಾಡೋದು. ಸೇಮ್ ಟೈಮ್ ಇನ್ನೊಬ್ಬ ಫ್ರೆಂಡ್ ಅವರು ಜಾಯಿನ್ ಮಾಡ್ತಾರೆ. ಅವರು ಹೆಸರು ಮನಿ ಅಂತ. ಅವರು ಕೂಡ ಸಿಟಿಲಿ ವಾಸ ಮಾಡ್ತಾರೆ. ಈ ರೀತಿ 3 ಹುಡುಗರು ಸೇರಿ ಹುಡುಗಿನ ಜೊತೆಗೆ ಡ್ರಿಂಕ್ಸ್ ಮಾಡ್ತಾರೆ. ನಂತರ ಆಸ್ ಪರ್ ದ ಕಂಪ್ಲೇಂಟ್ ಅಲ್ಲಿ ಕರ್ಕೊಂಡು ಹೋಗಿ ಈ ರೀತಿ ಇನ್ಸಿಡೆಂಟ್ಸ್ ಬಗ್ಗೆ ಹೇಳಿದ್ದಾರೆ. ಈಗಾಗಲೇ ಈ 3 ಜನ ಸಸ್ಪೆಕ್ಟ್ಸ್ಗೆ ನಾವು ನಮ್ಮ ಕಸ್ಟಡಿಗೆ ತಗೊಂಡಿದ್ದೀವಿ ಮತ್ತು ಈಗ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಸೊ ಹುಡುಗಿ ತಮ್ಮ ಸ್ಟೇಟ್ಮೆಂಟ್ ಅಲ್ಲಿ ನನ್ನ ಜೊತೆಗೆ ಈ ರೀತಿ ಇದು ಅತ್ಯಾಚಾರ ಆಗಿದೆ ಅಂತ ಹೇಳ್ತಾ ಇದ್ದಾರೆ.
the complete examination will be done by doctors and team. ಆ ರಿಪೋರ್ಟ್ ಬಂದ ನಂತರ ಅದು ಕನ್ಫರ್ಮ್ ಆಗ್ತದೆ. ಬಟ್ ಆಸ್ ಪರ್ ಹರ್ ಸ್ಟೇಟ್ಮೆಂಟ್ ವಿ ಹ್ಯಾವ್ ಟೇಕನ್ ಅಪ್ ದ ಕೇಸ್. ಸೊ ಈಗಾಗಲೇ ನಾವು ಒಂದು ಸ್ವಲ್ಪ ಟೈಮ್ ಹಿಂದೆ ಈ 3 ಜನ ಸಸ್ಪೆಕ್ಟ್ಸ್ ಹಿಡಿದಿದ್ದೀವಿ. ಸಸ್ಪೆಕ್ಟ್ಸ್ ಅವರು ಈಗ ನಮ್ಗೆ ಇಂಟ್ರೋಗೇಷನ್ ಸಮಯದಲ್ಲಿ ಪೂರ್ತಿ ಇದು ಹೇಳ್ತಾರೆ. ಬಟ್ ಆಸ್ ಪರ್ ದಟ್ ಅಲ್ಲಿ ಹೋಗಿದ್ರು. ಬಟ್ ಈಗ ಇನ್ನೂ ಫ್ಯಾಕ್ಟ್ಸ್ ವೆರಿಫೈ ಮಾಡೋದು ಬಾಕಿ ಇದೆ. ಈ ಹುಡುಗಿ ಮೂಲತಃ ವೆಸ್ಟ್ ಬೆಂಗಾಲ್ ಕೂಚ್ ಬಿಹಾರದು. ಬಟ್ 2-3 ವರ್ಷದಿಂದ ಮೈಗ್ರೆಂಟ್ ಲೇಬರ್ ಆಗಿ ಕೇರಳದಲ್ಲಿ ಪ್ಲೈವುಡ್ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. ಅವಳಿಗೆ ಆಕ್ಚುಲಿ ಆ ಜಾಗದ ಹೆಸರು ನೆನಪು ಇಲ್ಲ. ಸೊ ನಾವು ಅದು ವೆರಿಫೈ ಮಾಡ್ತೀವಿ ಕೇರಳದಲ್ಲಿ ಎಕ್ಸಾಕ್ಟ್ಲಿ ಯಾವ ಜಾಗದಲ್ಲಿ. ಮಧ್ಯಾಹ್ನ ವಿಸಿಟ್ ಮಾಡುವಾಗ ಅವಳಿಗೆ ಡ್ರಿಪ್ಸ್ ಹಾಕಿದ್ರು ಅಂಡ್ ಅಪರೆಂಟ್ಲಿ ಶಿ ಇಸ್ ಫೈನ್. ಸೊ ಆದ ನಂತರ ಅವ್ರದ್ದು ಸ್ಟೇಟ್ಮೆಂಟ್ ಆಧಾರ ಮೇಲೆ ಈಗ ರಿಜಿಸ್ಟರ್ ಮಾಡಿದ್ದೀವಿ. ಧನ್ಯವಾದಗಳು.